ನಮ್ಮ ಅಶ್ವಿನಿ ಅವರು ಧ್ರುವಂತ ಬಂದು ಈಗ ಅನ್ಸಿಲಿ ಅಂದಾಗ ಸೈಲೆಂಟ್ ಆಗಿದ್ದು ಅಶ್ವಿನಿ ಅವರು ರಘು ಸರ್ ಏನೋ ಒಂದು ಮಾತಾಡಿದ ತಕ್ಷಣ ಹಂಗ ಹೇಳ್ಬಾರ್ದು ಹಿಂಗ್ ಹೇಳ್ಬಾರ್ದು ಹಿಂಗ್ ಹೇಳ್ಬಾರ್ದು ಅಂತ ನಿಂತ್ಕೊಂಡ್ರು. ಆಮೇಲೆ ಇವ್ರ ಜೊತೆ ಫೈಟ್ ನಾವು ಆಡಕ್ಕಾಗಲ್ಲ. ಸೊ ಇಟ್ಸ್ ಬೆಟರ್ ಶಿ ಗೋ ಹೋಮ್. ನಿಮ್ಮಷ್ಟು ಥರ್ಡ್ ರೇಟೆಡ್ ಭಾಷೆನ ಇಲ್ಲಿರೋ ಯಾರು ಬಳಸಲಿಲ್ಲ. ಹೇಳಿದ್ರಿ ನಾವು ಗಂಡಸರ ಜೊತೆ ಗುದ್ದಾಡ್ತೀವಿ ಅಂತ. ನೀವು ಗಂಡಸಲ್ವಾ? ಕೇಳ್ಬೇಕಿತ್ತು. ನಾವು ಹೊರಗಡೆ ಗಂಡಸ ಹತ್ರ ಹೊಡೆದಾಡೋದು. ನೀನ್ ನನ್ಗೆ ಕಚಡ ಅಂತ ಕಚಡ. ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ನಮ್ಮ ಅಶ್ವಿನಿ ಅವರು ಧ್ರುವಂತ ಬಂದು ಈಗ ಅನ್ಸಿಲಿ ಅಂದಾಗ ಸೈಲೆಂಟ್ ಆಗಿದ್ದು ಅಶ್ವಿನಿ ಅವರು ರಘು ಸರ್ ಏನೋ ಒಂದು ಮಾತಾಡಿದ ತಕ್ಷಣ ಹಂಗ ಹೇಳ್ಬಾರ್ದು ಹಿಂಗ್ ಹೇಳ್ಬಾರ್ದು ಹಿಂಗ್ ಹೇಳ್ಬಾರ್ದು ಅಂತ ನಿಂತ್ಕೊಂಡ್ರು. ಆಮೇಲೆ ಇವ್ರ ಜೊತೆ ಫೈಟ್ ನಾವು ಆಡಕ್ಕಾಗಲ್ಲ. ಸೊ ಇಟ್ಸ್ ಬೆಟರ್ ಶಿ ಗೋ ಹೋಮ್. ನಿಮ್ಮಷ್ಟು ಥರ್ಡ್ ರೇಟೆಡ್ ಭಾಷೆನ ಇಲ್ಲಿರೋ ಯಾರು ಬಳಸಲಿಲ್ಲ. ಹೇಳಿದ್ರಿ ನಾವು ಗಂಡಸರ ಜೊತೆ ಗುದ್ದಾಡ್ತೀವಿ ಅಂತ. ನೀವು ಗಂಡಸಲ್ವಾ? ಕೇಳ್ಬೇಕಿತ್ತು. ನಾವು ಹೊರಗಡೆ ಗಂಡಸ ಹತ್ರ ಹೊಡೆದಾಡೋದು. ನೀನ್ ನನ್ಗೆ ಕಚಡ ಅಂತ ಕಚಡ. ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ನಮ್ಮ ಅಶ್ವಿನಿ ಅವರು ಧ್ರುವಂತ ಬಂದು ಈಗ ಅನ್ಸಿಲಿ ಅಂದಾಗ ಸೈಲೆಂಟ್ ಆಗಿದ್ದು ಅಶ್ವಿನಿ ಅವರು ರಘು ಸರ್ ಏನೋ ಒಂದು ಮಾತಾಡಿದ ತಕ್ಷಣ ಹಂಗ ಹೇಳ್ಬಾರ್ದು ಹಿಂಗ್ ಹೇಳ್ಬಾರ್ದು ಹಿಂಗ್ ಹೇಳ್ಬಾರ್ದು ಅಂತ ನಿಂತ್ಕೊಂಡ್ರು. ಆಮೇಲೆ ಇವ್ರ ಜೊತೆ ಫೈಟ್ ನಾವು ಆಡಕ್ಕಾಗಲ್ಲ. ಸೊ ಇಟ್ಸ್ ಬೆಟರ್ ಶಿ ಗೋ ಹೋಮ್. ನಿಮ್ಮಷ್ಟು ಥರ್ಡ್ ರೇಟೆಡ್ ಭಾಷೆನ ಇಲ್ಲಿರೋ ಯಾರು ಬಳಸಲಿಲ್ಲ. ಹೇಳಿದ್ರಿ ನಾವು ಗಂಡಸರ ಜೊತೆ ಗುದ್ದಾಡ್ತೀವಿ ಅಂತ. ನೀವು ಗಂಡಸಲ್ವಾ? ಕೇಳ್ಬೇಕಿತ್ತು. ನಾವು ಹೊರಗಡೆ ಗಂಡಸ ಹತ್ರ ಹೊಡೆದಾಡೋದು. ನೀನ್ ನನ್ಗೆ ಕಚಡ ಅಂತ ಕಚಡ. ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ನಮ್ಮ ಅಶ್ವಿನಿ ಅವರು ಧ್ರುವಂತ ಬಂದು ಈಗ ಅನ್ಸಿಲಿ ಅಂದಾಗ ಸೈಲೆಂಟ್ ಆಗಿದ್ದು ಅಶ್ವಿನಿ ಅವರು ರಘು ಸರ್ ಏನೋ ಒಂದು ಮಾತಾಡಿದ ತಕ್ಷಣ ಹಂಗ ಹೇಳ್ಬಾರ್ದು ಹಿಂಗ್ ಹೇಳ್ಬಾರ್ದು ಹಿಂಗ್ ಹೇಳ್ಬಾರ್ದು ಅಂತ ನಿಂತ್ಕೊಂಡ್ರು. ಆಮೇಲೆ ಇವ್ರ ಜೊತೆ ಫೈಟ್ ನಾವು ಆಡಕ್ಕಾಗಲ್ಲ. ಸೊ ಇಟ್ಸ್ ಬೆಟರ್ ಶಿ ಗೋ ಹೋಮ್. ನಿಮ್ಮಷ್ಟು ಥರ್ಡ್ ರೇಟೆಡ್ ಭಾಷೆನ ಇಲ್ಲಿರೋ ಯಾರು ಬಳಸಲಿಲ್ಲ. ಹೇಳಿದ್ರಿ ನಾವು ಗಂಡಸರ ಜೊತೆ ಗುದ್ದಾಡ್ತೀವಿ ಅಂತ. ನೀವು ಗಂಡಸಲ್ವಾ? ಕೇಳ್ಬೇಕಿತ್ತು. ನಾವು ಹೊರಗಡೆ ಗಂಡಸ ಹತ್ರ ಹೊಡೆದಾಡೋದು. ನೀನ್ ನನ್ಗೆ ಕಚಡ ಅಂತ ಕಚಡ. ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ.